ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಉಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಬಸವಣ್ಣ. ನಾ ದೇವನಲ್ಲದೆ ನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನೇಕೆ ಸಲಹೆ. ಆರೈದು ಒಂದು ಕುಡಿದೆ ಉದಕ ನೆರವೆ, ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ. ನಾ ದೇವ ಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭು. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮನ ಮುಂದೆ ನಿಂತಿದ್ದಳು ಹಂಗ ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಿದ್ದಡೆ ಕಾಯಕಗಳು ಐದಕ್ಕಿ ಮಾರೆಯ. ಮೇಲೊಂದು ಇಳಿದಪ್ಪ ಅಂಗಡಿಯ ಡಿಕ್ಕಿ ಹರದ ಕುಳಿರುತ್ತ ನಮ್ಮ ಮಾದೇವ ಶೆಟ್ಟಿ. ಒಮ್ಮ ನಾವಾದರೆ ಒಡನೆ ನುಡಿವನು, ಇಮ್ಮ ನಾವಾದರೆ ನುಡಿಯಲು ಕಾಣಿಯ ಶೋಲ. ಅರ್ಧ ದಾಣಿಯಾಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಅಂತರಂಗ ಶುದ್ಧಿಯಾಗುವ ಬಗ್ಗೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಬೇರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಬಸವಣ್ಣನವರು ಬರೆದಿದ್ದಾರೆ. ಧನ್ಯವಾದಗಳು. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮ್ಮಂತ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರ ನಾರನ್ನು ಕಾಣಿ ಗುಹೇಶ್ವರ ಅಲ್ಲಮ್ಮ ಪ್ರಭು. ದ್ರೋಹ ಒಲೆಯೆತ್ತಿ ಹುರಿದರೆ ನಿಲ್ಲಬಹುದು, ಆದರೆ ಉದರೆತ್ತಿ ಹುರಿದರೆ ನಿಲ್ಲಲಾಗದು. ಏರಿ ನೀರುಂಬಳೆ ಬೇಕೆಯ ಮೇವಲೆ, ನಾರಿ ತನ್ನ ಮನೆಯಲ್ಲಿ ಕಳುವಳೆ. ತಾಯಿ ಮೊಲೆಯಾಲು ನಂದಾಗಿ ಕೊಡುವಳೆ. ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಬಸವಣ್ಣ. ನಮಸ್ಕಾರ. ವಚನ ಶಿವನ ಅನುಗ್ರಹ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಆನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ. ಬಸವಣ್ಣ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರುಣಾಕರ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿನ್ನಲ್ಲಿ ಸಿಲುಕಿದೆ ಬಳಿಕ. ಎನಗೆ ಭಾವ ಉಂಟ ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತು. ಕೊಂದಹರೆಂಬುದನ್ನರಿಯದೆ ಬೆಂದ ಒಡಲ ಹೊರೆಯುತ್ತಲ್ಲವೇ. ಅದೆಂದೇ ಹುಟ್ಟಿತು, ಅದೆಂದೇ ಹೊಂದಿತು. ಕೊಂದವರುಳಿವೆ ಕೂಡಲ ಸಂಗಮ ದೇವ. ಬಸವಣ್ಣ. ಎಲ್ಲರಿಗೂ ನಮಸ್ಕಾರ. ಸಂಬಂಧದ ಬೆಸುಗೆ. ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನಿಂದತ್ತ ಸಂಬಂಧವಯ್ಯ. ಬೆಟ್ಟದ ಮೇಲಣ ನೇಗಿಕಾಯಿ, ಸಮುದ್ರದೊಳಗಣ ಉಪ್ಪು. ಎತ್ತನಿಂದತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನ್ನಗೆಯ. ಎತ್ತನಿಂದತ್ತ ಸಂಬಂಧವಯ್ಯ ಅಲ್ಲಮ ಪ್ರಭು. ಕುದುರೆಯ ನೆಲೆ ಮತ್ತೊಂದು ಕುದುರೆಯ ನೆಲ ಬಯಸುವರು. ವೀರರು ಅಲ್ಲ, ಧೀರರು ಅಲ್ಲ, ಇದು ಕಾರಣ. ಬೇರೆ ಮೂರು ಲೋಕವೆಲ್ಲವೂ ಹಲ್ಲನವ ಹೊತ್ತುಕೊಂಡು ತಡಗುತ್ತಾ ಇದ್ದಾರೆ. ಗುಹೇಶ್ವರನೆಂಬ ಲೋಕವನ್ನುತ್ತಾರೆ ಬಲ್ಲವು ಅಲ್ಲಮ ಪ್ರಭು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದಡೆಂತಲ್ಲ. ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ, ನೂರ ತೆರೆಗಳಿಗೆ ಅಂಜಿದಡೆಂತಲ್ಲ. ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದಡೆಂತಲ್ಲ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳೆಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹಕ್ಕ ಮಹಾದೇವಿ. ನಮಸ್ಕಾರ. ವಚನ ಮನೆಯೊಡೆಯ ಮತ್ತು ಮನದೊಡೆಯ. ಮನೆಯೊಳಗೆಯಲಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಮನೆಯೊಡೆಯಲಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ಮನದೊಡೆಯಲಿದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ. ಭಾವದಲ್ಲೊಬ್ಬ ದೇವರ ಮಾಡಿ, ನನಗಲೊಂದು ಭಕ್ತಿಯ ಮಾಡಿದಂತೆ. ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬರಲುವರು ನೋಡ. ಎತ್ತ ನೀರಿ ಉತ್ತ ನರಸುವುದು, ಎತ್ತ ಹೋದರೈ ಗುಹೇಶ್ವರ ಅಲ್ಲಮ ಪ್ರಭು. ನುಡಿದರೆ ಕೊರಳು ಕೊನರುವುದಯ್ಯ, ನೀ ನುಡಿದರೆ ಉತ್ತರರು ಕೊನರುವುದಯ್ಯ. ನೀ ನುಡಿದರೆ ವಿಷವೆಲ್ಲ ಅಮೃತದಂತಯ್ಯ, ನೀ ನುಡಿದರೆ ಸಕ್ಕರ
ಪಡಿಪದಾರ್ಥದ ಇದರಲ್ಲಿ ಎನ್ನುವುದು ಕೂಡಲ ಸಂಗಮ ದೇವ. ಶಿವನ ಪೂಜೆಯ ಪರಿಕರಗಳು: ಗಗನವೇ ಗುಂಡಿಗೆ, ಆಕಾಶವೇ ಆಹ್ವಾನೆ, ಚಂದ್ರ ಸೂರ್ಯರಿಬ್ಬರು, ಪುಷ್ಪ ಬ್ರಹ್ಮ ಧೂಪ ವಿಷ್ಣು ದೀಪ, ರುದ್ರಾನೋಗರ ಸಯಾದನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಅಲಮಪ್ರಭು. ಧನ್ಯವಾದ. ನಮಸ್ಕಾರ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರಲು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದ ಬಾಯಾರಿ ಸದ್ದಂತೆ ತಮ್ಮೊಳಗಿದ್ದ ಮಹಾಗಣವನರಿಯರು. ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ. ಧನ್ಯವಾದಗಳು. ನಮಸ್ಕಾರ. ಜೀವನದ ಪ್ರಯಾಣ. ಕಾಲುಗಳೆಂಬುವು ಗಾಳಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಒಡೆದೈವರ ಮನಸ್ಸರು ಒಬ್ಬೊಬ್ಬರಿಗೂ ಸಮವಿಲ್ಲಯ್ಯ. ಅವರ ಇಚ್ಛೆಯದಂತೆ ಒಡೆಯದೆರದಡೆ, ಅದರಚ್ಚು ಮುಯಿತು ಗುರುಗೇಶ್ವರ. ಏಕದೇವ ಬಲವರ್ತನೆ. ಅತ್ತಲಿತ್ತ ಹೋಗದಂತೆ ಏಳಿವನ ಮಾಡೆಯ ತಂದೆ, ಎಳವನ ಮಾಡೆಯಂತೆ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡೆಯ ತಂದೆ. ಮತ್ತೊಂದ ಕೇಳದಂತ ಕಿವುಡನ ಮಾಡೆಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ಎಲ್ಲರಿಗೂ ನಮಸ್ಕಾರ. ಇಷ್ಟಿರುಳ್ಳ ತಂಗಿ ಸತ್ಯ ನಿಯಮದ ಅಂಗೀಕೆ, ಸತ್ಯವುಳ್ಳ ತಂಗಿ ತತ್ವ ವಿಚಾರದ ಅಂಗೀಕೆ, ಅರಿವುಳ್ಳ ತಂಗಿ ಅಜ್ಞಾನಿಯ ಅಂಗೀಕೆ, ಮನಶುದ್ಧವುಳ್ಳವಗೆ ಮಂತ್ರದ ಅಂಗೀಕೆ, ಭಾವಶುದ್ಧವುಳ್ಳವಗೆ ಮೇಲಿನ ಅಂಗೀಕೆ. ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಮರೆಯದಂತೆಗೆ ನಿಮ್ಮ ಅಂಗೀಕೆ. ಧನ್ಯವಾದ. ಸಮಯದ ಸಾರ್ಥಕತೆ. ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರವು. ಸಾವುತಿಯ ಆಯುಷ ಭಾಷೆ. ಇವರಳು ಬೇಗನೆ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಮನಶುದ್ಧಿ ಇಲ್ಲದವರಿಗೆ, ದ್ರವ್ಯದ ಬಡತನ ಇಲ್ಲದೆ, ಚಿತ್ತಶುದ್ಧದಲ್ಲಿ ಕಾಯಕವು ಮಾಡುವಲ್ಲಿ, ಸದ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮೀ ತಾನಾಗಿಪ್ಪಳು. ಮಾರಾಯ ಪ್ರಿಯ ಅಮರೇಶ್ವರಲಿಂಗದ ಸೇವೆಯುಳ್ಳಕರ ಐದಕ್ಕೆ ಲೆಕ್ಕಮ್ಮ. ನಮಸ್ಕಾರ. ಯಾರಂಗೂ ಅಗತ್ಯವಿದೆ. ಅವ ಕಾಯಕವಾದ ಸ್ವಕಾಯಕವ ಮಾಡಿ ಗುರುಲಿಂಗ ಜಿಂಗಮಯ ಮುಂದಿಟ್ಟು ಒಕ್ಕದ ಆರೈಸಿ ಮಿಕ್ಕದ ಕೈಗೊಂಡು ವ್ಯಾಧ್ಯ ಒಂದೆಡೆ ನೆರಳು ಬೆನ್ನು ಒಂದೆಡೆ ಬರಲು ಜೀವ ಒಂದೆಡೆ ಸಾಯಿ. ಇದಕ್ಕೆ ದೇವರ ಅಂಗ್ಯಾಕೆ ಬಾಪುಲೆದ್ದೆಯ ಸೋಮಯ್ಯ. ಎಲ್ಲರಿಗೂ ನಮಸ್ಕಾರ. ಲಂಚ ವಂಚನೆಗೆ ಕೈಯನಾದ ಭಾಷೆ. ಬಟ್ಟೆಯಲ್ಲಿ ಒಣ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮ ಆಣೆ, ನಿಮ್ಮ ಪ್ರಮತರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ವಿಷಯದಲ್ಲಪ್ಪನಾಗಿ ಇಂತನಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆಂದು ಎನ್ನ ಶಂಭುಜಾಕೇಶ್ವರ ಸತ್ಯಕ್ಕ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಹನ್ನೆರ ಹೊಗಳುವ ಪುಣ್ಯಗಳನ್ನೇ ನಿಂದಿರಾಮನಾಥ. ಜಯದ ದಾಸಿಮಯ್ಯ. ಈಗ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮೇಡಮ್ ಅವರು ಉಪನ್ಯಾಸವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಹೇಳೋದಕ್ಕಾಗುತ್ತಾ? ಶರಣು ಶರಣಾರ್ಥಿಗಳು. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣೆ, ಚಂದ್ರ ಸೂರ್ಯರಿಬ್ಬರು, ಪುಷ್ಪ ಬ್ರಹ್ಮ ಧೂಪ ವಿಷ್ಣು ದೀಪ, ರುದ್ರ ನೋಗರ ಸಯದಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ. ಶರಣರಾದ ಅನ್ನಮಾಪ್ರಭು ದೇವರ ವಚನವನ್ನ ಸ್ಮರಿಸುತ್ತಾ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಹಾಗೆ ಅದರ ಸಹಯೋಗ JSS ಪದವಿ ಕಾಲೇಜು ಊಟಿ ರಸ್ತೆ ಮೈಸೂರು
ಇವರಿಬ್ಬರ ಸಂಸ್ಥೆಯ ಒಂದು ಸಹಯೋಗದಿಂದ ಶ್ರೀಮತಿ UN ಉಮಾದೇವಿ ಮತ್ತು ಶ್ರೀ KG ಮಹಾದೇವ ಸ್ವಾಮಿ ನಿವೃತ್ತ ಪ್ರಾಂಶುಪಾಲರು ಮೈಸೂರು ಇವರ ದತ್ತಿ ಅಂಗವಾಗಿ NSS ಶಿಬಿರದೆಡೆಗೆ ವಚನಗಳ ನಡಿಗೆ ಪದವಿ ವಿದ್ಯಾರ್ಥಿಗಳಿಂದ ವಚನ ವಾಚನ ಮತ್ತು ವ್ಯಾಖ್ಯಾನ ಒಂದು ಕಾರ್ಯಕ್ರಮವನ್ನ ಶ್ರೀ ಕೆಂಡಗಣ್ಣ ಸ್ವಾಮಿ ಗದ್ದಿಗೆ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಮಂಗಳಾ ಮುದುಮಾದಪ್ಪ ಗೌರವಾಧ್ಯಕ್ಷರು ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್, ಹಾಗೆ ಇವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮೈಸೂರು ಜಿಲ್ಲೆಗೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ದಾಸೋಹಿಗಳನ್ನ ನಾನು ಸ್ಮರಿಸಲೇಬೇಕು. ಅವರೇ ನಮ್ಮ ವಚನ ಕೋಗಿಲೆ ಹಾಗೂ ಶರಣ ದಂಪತಿ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಕೊಡಲ್ಪಡುವಂತಹ ವಚನ ಕೋಗಿಲೆ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ UN ಉಮಾದೇವಿರವರು. ಹಾಗೆ ಆದರ್ಶ ದಂಪತಿ ಪ್ರಶಸ್ತಿ ಪುರಸ್ಕೃತರು UN ಉಮಾದೇವಿ ಮತ್ತು ಶ್ರೀ KG ಮಹಾದೇವ ಸ್ವಾಮಿಗಳು ನಿವೃತ್ತ ಪ್ರಾಂಶುಪಾಲರು. ಹಾಗೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ವಚನ ಕುಮಾರಸ್ವಾಮಿರವರೇ, ಹಾಗೆ ನಮ್ಮ ಮೈಸೂರು ಜಿಲ್ಲೆ ಶರಣು ವಿಶ್ವವಚನ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ವಾಜಂತ್ರಿಯವರೇ, ಹಾಗೆ ನಮ್ಮ ಫೌಂಡೇಶನ್ನ ಉಪಾಧ್ಯಕ್ಷರಾದಂತಹ ನಮ್ಮ ಶಿವಪುರ ಉಮಾಪತಿರವರೇ, ಹಾಗೆ ನಮ್ಮ ಕೇಂದ್ರೀಯ ಸಂಚಾಲಕರಾದಂತಹ ಲಿಂಗಣ್ಣರವರೇ, ಹಾಗೆ ಈ ದಿನ ದತ್ತಿ ದಾಸೋಹಿಗಳ ಸುಪುತ್ರರಾದಂತಹ ಶ್ರೀಯುತ ಗಿರೀಶ್ ರವರು ಹಾಗೆ ಅವರ ಶ್ರೀಮತಿಯಾದಂಥ ರೂಪಾರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಡೆಯಬೇಕಾದರೆ ಇನ್ನೊಬ್ಬರು ಕಾರಣಕರ್ತರು ಶ್ರೀಯುತ N ಸಂತೋಷ್ ಕುಮಾರ್, ಕಾರ್ಯಕ್ರಮ ಅಧಿಕಾರಿಗಳು NSS JSS ಪದವಿ ಕಾಲೇಜು ಮೈಸೂರು, ಹಾಗೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಶಿಕ್ಷಕರಾದಂತಹ ರವಿ ಸರ್ ಅವರೇ, ಮಹೇಶ್ ರವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳು. NSS ಶಿಬಿರ ಅಂದಾಗ ನಾವು ಕೂಡ NSS ಶಿಬಿರವನ್ನು ಅಟೆಂಡ್ ಮಾಡಿ ಬಂದವರು. ಸಾಕಷ್ಟು ಇಲ್ಲಿ ಒಂದು ಅನುಭವ ನಿಮಗಾಗತ್ತೆ. ಆ ಅನುಭವ ನಿಮಗೆ ಪಾಠ ಕಲಿಸುತ್ತೆ. ಆ ಪಾಠವನ್ನು ನೀವು ಆ ದಿನ ಮಾತ್ರ ನೀವು ಅದನ್ನು ಉಪಯೋಗ ಮಾಡಿಕೊಡಲ್ಲ, ನಿಮ್ಮ ಭವಿಷ್ಯದಲ್ಲಿ ಪ್ರತಿ ದಿನವೂ ಕೂಡ ಅದು ನಿಮಗೆ ನೆನಪಿಗೆ ಬರುತ್ತೆ. ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸ್ತಾ ಯಾವ ರೀತಿ ಬದುಕಬೇಕು ಅನ್ನೋದಕ್ಕೆ ನಿಮಗೊಂದು ದಾರಿದೀಪವಾಗುತ್ತೆ. ಆ ಒಂದು ಉದ್ದೇಶದಿಂದನೇ ಈ ಒಂದು NSS ಕ್ಯಾಂಪನ್ನು ಪ್ರತಿಯೊಂದು ಕಾಲೇಜಿನಿಂದ ಆಯೋಜಿಸ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ನಾನು ಕಣ್ತುಂಬಿಕೊಳ್ಳಲು ಬಂದಾಗ ನನಗೆ ಬಹಳ ಸಂತೋಷವಾಯಿತು. ಯಾಕಂದರೆ ನಿಮ್ಮೆಲ್ಲರ ಒಂದು ನಗುಮುಖ ಕ್ರಿಯಾಶೀಲತೆ ನನಗೆ ಒಂದು ಅಚ್ಚರಿಯನ್ನು ಉಂಟು ಮಾಡಿತು. ಈ ರೀತಿ ಕೂಡ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜಿಸ್ತಾರಾ ಅಂತ ಬಹಳ ಸಂತೋಷವಾಯಿತು. ಈ ಒಂದು ಸಂದರ್ಭದಲ್ಲಿ ನನಗೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಿಗೆ ಬರುತ್ತೆ. ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದಡೆ ಇದ ಕಂಡು ಬೆರಗಾದೆ. ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದಡೆ ಇದ ಕಂಡು ಬೆರಗಾದೆ. ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದಡೆ ಇದ ಕಂಡು ಬೆರಗಾದೆ ಕುಹೇಶ್ವರ ಅಂತ ಹೇಳ್ತಾರೆ. ಒಂದು ಹುಲಿ ಇರೋ ಹತ್ರ ಜಿಂಕೆ ಹೋಗಿ ಏನಾದರೂ ಮೇದು ಬಂದರೆ ಅದು ಆಶ್ಚರ್ಯ ಮತ್ತು ಅಚ್ಚರಿ ಅಲ್ವಾ? ಅದೇ ರೀತಿ ಒಬ್ಬ ರಾಕ್ಷಸಿಯ ಮನೆಗೆ ಹೋಗಿ ಅಲ್ಲಿ ನಿದ್ರೆ ಮಾಡೋದು ಸಾಧ್ಯವೇ ಅಲ್ವಾ? ಸಾಧ್ಯ ಅಲ್ಲ. ಹಾಗೆ ಜವ ಅಂದರೆ ಯಮನ ಮನೆಗೆ ಹೋಗಿ ನಾವು ಸಾಯದೆ ಬದುಕಿ ಬಂದ್ವಿ ಅಂದರೆ ಅದು ಕೂಡ ಒಂದು ಅಚ್ಚರಿ. ಹಾಗೆ ನಿಮ್ಮ ಒಂದು ಕ್ರಿಯಾಶೀಲತೆಯನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಅದಕ್ಕೆ ನಾನು ಕೂಡ ನಿಮ್ಮನ್ನು ನೋಡಿ ಕಂಡು ಬೆರಗಾದೆ ಅಂತ ಬಹಳ ಸಂತೋಷವಾಗ್ತಿದೆ. ಮಕ್ಕಳು ಒಳ್ಳೆಯ ವೇಷಭೂಷಣಗಳನ್ನು ಇವತ್ತು ಧರಿಸಿದಿರಿ. ಅದರಲ್ಲೂ ದಾರ್ಶನಿಕರು ನಮಗೆ ಎಷ್ಟು ಮುಖ್ಯವಾಗ್ತಾರೆ ಅಂತಂದರೆ ಅವರಲ್ಲಿರುವಂತಹ ಗುಣ, ಅವರಲ್ಲಿರುವಂತಹ ಮೌಲ್ಯಗಳನ್ನು ನಾವು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಕೂಡ ಈ ಸಮಾಜಕ್ಕೆ ಅಂತಹ ದಾರ್ಶನಿಕರ ಆಗೋದಕ್ಕೆ ನಿಜವಾಗಲೂ ಸಾಧ್ಯ. ಆ ಸಾಧ್ಯತೆ ಆಗೋದು ನಮ್ಮ ಪರಿಶ್ರಮದಿಂದ. ಅದು ನಿರಂತರವಾಗಿರಬೇಕು. ಜ್ಞಾನ, ಕೌಶಲ, ನಮ್ಮ ಪರಿಶ್ರಮ ಇವು ನಿರಂತರವಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು. ಸಾಮಾನ್ಯವಾಗಿ ನಾವು
ಜನಿಸಿದಾಗ ಏನನ್ನು ತೆಗೆದುಕೊಂಡು ಬರೋದಿಲ್ಲ, ಹೋಗ್ಬೇಕಾದ್ರೆ ಏನನ್ನು ತೆಗೆದುಕೊಂಡು ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಈ ಹುಟ್ಟು ಸಾವಿನ ಮಧ್ಯೆ ನಾವು ಬದುಕಿರೋದು ಅಲ್ವಾ. ಬಂದಾಗ ನಾವು ಜನಿಸಿದಾಗ ಏನೂ ತೊಗೊಂಡು ಬಂದಿಲ್ಲ, ಹೋಗ್ಬೇಕಾದ್ರೂ ಏನೂ ತೊಗೊಂಡು ಬಂದಿಲ್ಲ. ಹಾಗಂತ ಹಾಗೆ ಹೊರಟೋಗೋಕ್ಕಾಗತ್ತಾ? ನಾವು ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಲ್ವಾ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಾವು ಕೂಡ ಸಾಧನೆಯನ್ನು ಮಾಡಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕೀರ್ತಿ ತರುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಾವು ಹೋದಾಗ ಅದು ಈ 1 ಶತಮಾನದಲ್ಲ, ಇನ್ನು 10 ಶತಮಾನಗಳು ಬರಲಿ, 20 ಶತಮಾನಗಳು ಬರಲಿ, ಅದು ಜೀವಂತವಾಗಿರುತ್ತೆ. ಅದರ ಒಂದು ಜೀವಂತ ಸಾಕ್ಷಿಯೇ ಇವತ್ತು ನಮ್ಮ ಮುಂದೆ ಇರುವಂತಹ ವಚನ ಸಾಹಿತ್ಯ. ವಚನ ಸಾಹಿತ್ಯ ಜನಿಸಿದ್ದು 12ನೇ ಶತಮಾನದಲ್ಲಿ, ವಚನಗಳು ರಚಿಸಿದ್ದು 12ನೇ ಶತಮಾನದಲ್ಲಿ. ಆ ಶರಣೆಯರು ಅಂದರೆ ವಚನಕಾರರು, ವಚನಕಾರ್ತಿಯರು 21ನೇ ಶತಮಾನದಲ್ಲೂ ಕೂಡ ಬದುಕುಳಿದಿದ್ದಾರೆ. ಅಂದರೆ ಅವರು ಕೊಟ್ಟಿರುವಂತಹ ವಿಶೇಷವಾದಂತಹ ಸಾಹಿತ್ಯ, ಅವರ ಮುಕ್ತ ಅಭಿವ್ಯಕ್ತಿಯೇ ವಚನಗಳಾದವು, ಅವರ ಸುಳ್ನುಡಿಯೇ ವಚನಗಳಾದವು, ಅವರ ಅನುಭವದ ನುಡಿಗಳೇ ವಚನಗಳಾದವು ಅಲ್ವಾ. ಅಂತಹ ವಚನಗಳನ್ನು ಇವತ್ತು ನಾವೆಲ್ಲರೂ ಕೂಡ ಅದನ್ನು ಒಪ್ಪಿಕೊಳ್ಳಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಒಂದು ಉದ್ದೇಶದಿಂದನೇ ಇವತ್ತು NSS ಶಿಬಿರದೆಡೆಗೆ ವಚನಗಳ ನಡಿಗೆ ಎಂಬ ಕಾರ್ಯಕ್ರಮವನ್ನು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಆಯೋಜಿಸಿರೋದು. ಮಕ್ಕಳೇ, ನೀವೆಲ್ಲರೂ ವಚನಗಳನ್ನು ಹೇಳಿದ್ರಿ. ಈ ಒಂದು ವಚನವನ್ನು ಇನ್ನೂ ಕೂಡ ಸ್ಪಷ್ಟತೆಯಿಂದ ಉಚ್ಚಾರಣೆ ಮಾಡೋದನ್ನು ಕಲಿಬೇಕು. ಬರೀ ಅದನ್ನು ಒಂದು ವಚನವನ್ನು ಕಲಿತು ಈ ಒಂದು ಶಿಬಿರಕ್ಕೆ ಮಾತ್ರ ಸೀಮಿತವಾಗಬಾರದು. ಈ ವಚನಗಳನ್ನು ನಿರಂತರವಾಗಿ ನೀವು ಓದುತ್ತಾ ಅಭ್ಯಾಸ ಮಾಡ್ತಾ ಹೋಗಬೇಕು. ಯಾಕೆ ಇದನ್ನು ಓದುತ್ತಾ ಅಭ್ಯಾಸ ಮಾಡ್ತಾ ಹೋಗಬೇಕು ಅಂತಂದರೆ, ನೀವು ಅದನ್ನು ಓದುತ್ತಾ ಹೋದರೆ ಮೊದಲು ನಿಮಗೆ ಹಪ್ಪಿಕೊಳ್ಳುವಂತಹ ತತ್ವವೇ ಕಾಯಕ ತತ್ವ, 2ನೆಯ ತತ್ವವೇ ದಾಸೋಹ ತತ್ವ, 3ನೆಯದು ಸಮಾನತೆ. ಇವೆಲ್ಲವೂ ನಿಮ್ಮನ್ನು ಹಪ್ಪಿಕೊಂಡಾಗ ಕಾಯಕ, ದಾಸೋಹ, ಸಮಾನತೆಯಿಂದ ಕಾಣೋದು, ಹೇಗೆ ಬದುಕಬೇಕು, ನಮ್ಮ ಜೀವನವನ್ನು ಹೇಗೆ ಕಟ್ಕೊಳ್ಬೇಕು, ಅದಕ್ಕೆ ಹೇಳ್ತಾರೆ ಮೌಲ್ಯಯುತವಾದಂತಹ ಒಂದು ಜೀವನವನ್ನು ನಡೆಸಿದಾಗ ನಮ್ಮ ಬದುಕು ಪರಿಪೂರ್ಣವಾಗತ್ತೆ. ಮೌಲ್ಯವಿಲ್ಲದ ಬದುಕು ಅದು ಅಪೂರ್ಣ. ಅದರಿಂದಾಗಿ ಪರಿಪೂರ್ಣತೆ ಆಗಬೇಕು ನಮ್ಮ ಬದುಕು ಅಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಮೌಲ್ಯಗಳನ್ನು ಅಳವಡಿಸಿಕೊಡಬೇಕು. ಈ ಒಂದು ನಿಟ್ಟಿನಿಂದ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಾವು ಶಾಲೆಗಳೆಡೆಗೆ ವಚನಗಳ ನಡಿಗೆ ಆಗಿರ್ಬೋದು, ಕಾಲೇಜಿನೆಡೆಗೆ ವಚನಗಳ ನಡಿಗೆ, ಅನಾಥಾಶ್ರಮದೆಡೆಗೆ ವಚನಗಳ ನಡಿಗೆ, ವಿದ್ಯಾರ್ಥಿ ನಿಲಯಗಳಿಗೆ ವಚನಗಳ ನಡಿಗೆ, ವಿಶ್ವವಿದ್ಯಾನಿಲಯಗಳೆಡೆಗೆ ವಚನಗಳ ನಡಿಗೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ಅದರಲ್ಲಿ ಈ ದಿನ ನಮ್ಮ ಕಾರ್ಯಕ್ರಮದ ದತ್ತಿ ದಾಸೋಹಿಗಳನ್ನು ನಾನು ಈ ದಿನ ಪರಿಚಯ ಮಾಡಿಕೊಡಬೇಕು ನಿಮಗೆ. ಇವರ ಹೆಸರು ಶ್ರೀಮತಿ UM ಉಮಾದೇವಿ ಅವರು. ನೋಡಿ ಎಷ್ಟು ಒಂದು ಸಂಬಂಧ ಚೆನ್ನಾಗಿದೆ ಅಂತಂದರೆ, ದಂಪತಿಗಳನ್ನು ಹೇಗೆ ಪರಮಾತ್ಮ ಒಟ್ಟುಗೂಡಿಸಿದ್ದಾನೆ ಅಂದರೆ, ಇಬ್ಬರು ಕೂಡ ಚಾಮರಾಜನಗರ ಜಿಲ್ಲೆಯವರು. ನೋಡಿ, ಬೇರೆ ದೂರಕ್ಕೆ ಹೋಗಿಲ್ಲ, ಅಲ್ಲೇ ಆ ಚಾಮರಾಜನಗರ ಜಿಲ್ಲೆಯಲ್ಲೇ ನಮ್ಮ ಮಹಾದೇವ ಸ್ವಾಮಿ ಅವರು ಕೂಡ ಜನಿಸಿದ್ರು, ಹಾಗೆ ನಮ್ಮ ಉಮಾ ಮಹಾದೇವ ಸ್ವಾಮಿ ಅವರು ಕೂಡ ಜನಿಸಿದ್ದು. ಇಬ್ಬರು ಕೂಡ ಚಾಮರಾಜನಗರ ಜಿಲ್ಲೆಯವರು. ಇವರಿಗೆ 2 ಗಂಡು ಮಕ್ಕಳು ಹಾಗೂ ಒಬ್ಬ ಮಗಳಿದ್ದಾಳೆ. ಇವರು ಮೇಡಮ್ ಅವರು 10 ಮೇ 1956ರಲ್ಲಿ ಚಾಮರಾಜನಗರ ಜಿಲ್ಲೆ ಉಡಿಗಾಳ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಮಾಜಿ ಶಾಸಕರಾದಂತಹ UM ಮಾದಪ್ಪರವರು, ಇವರ ತಾಯಿಯ ಹೆಸರು ನಾಗರತ್ನಮ್ಮ ಅಂತ. ಮೇಡಮ್ ಅವರು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಒಂದು ರೀತಿ ಅವರು ನಮಗೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ದಾರಿದೀಪ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಒಳ್ಳೆಯ ಕಲಾವಿದೆ ಕೂಡ, ಒಳ್ಳೆ ಆರ್ಟನ್ನು ಮಾಡ್ತಾರೆ. ಅವರ ಮನೆಗೆ ಹೋದರೆ ಮನೆ ಪೂರ್ಣವಾಗಿ ಚಿತ್ರಗಳಿರುತ್ತೆ, ಎಷ್ಟು ಚೆನ್ನಾಗಿ ಒಳ್ಳೆಯ ಆರ್ಟ್ ವರ್ಕನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರಿಗೆ ಸಂಗೀತದಲ್ಲಿ ಚಿಕ್ಕಂದಿನಿಂದಲೇ ಬಹಳ ಅಭಿರುಚಿ. ಆದ್ದರಿಂದಾಗಲೇ ಚಿಕ್ಕಂದಿನಿಂದ ಸಂಗೀತವನ್ನು ಕಲಿತು ಇವತ್ತು ವಚನಗಳನ್ನು ಸಾಕಷ್ಟು ಜನರಿಗೆ ಹೇಳ್ಕೊಟ್ಟಿದ್ದಾರೆ. ದೊಡ್ಡ ವೇದಿಕೆಯಲ್ಲಿ ಒಂದು ಹೇಳಿದ್ರಲ್ಲ, ಆಗಲೇ ಅವರು ಹೇಳಿದ್ರು, 1000ಕ್ಕಿಂತ ಹೆಚ್ಚು ಜನರಿಗೆ ಒಂದು ವಚನಗಳನ್ನು ಕಲಿಸಿ ಸಾಮೂಹಿಕವಾಗಿ ಆಡಿಸಿ ಒಳ್ಳೆಯ ಒಂದು ವಚನ ಸಾಹಿತ್ಯದ ಸೇವೆಯನ್ನು ಮಾಡ್ತಿದ್ದಾರೆ. ಇವರ ಒಂದು ಸಾಧನೆಯನ್ನು ನಾವು ಗುರುತಿಸಿ ಇವರಿಗೆ ವಚನ ಕೋಗಿಲೆ ಅಂತ ಪ್ರಶಸ್ತಿಯನ್ನು ಕೊಟ್ವಿ. ಇನ್ನು ನಮ್ಮ ಸರ್ನವರು ಹುಟ್ಟಿದ್ದು ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ 1946 ಫೆಬ್ರವರಿ 28ರಂದು. ನಾವೆಲ್ಲ ಹುಟ್ಟೇ ಇರಲಿಲ್ಲ, ನಮಗೆ ಸ್ವತಂತ್ರ ಬಂದೇ ಇರಲಿಲ್ಲ, ಆಗಲೇ ಹುಟ್ಟಿರೋರು ಇವರು ಸರ್. ಇವರು ಕೂಡ ಚಾಮರಾಜನಗರ ಜಿಲ್ಲೆಯವರು. ಇವರು ಗುರುಮಲ್ಲೇ ದೇವರು ಮತ್ತು ಗುರುಮಲ್ಲಮ್ಮನವರ ಸುಪುತ್ರರಾಗಿ ಜನಿಸ್ತಾರೆ. ಇವರು ಕೂಡ
ಮುಂದೆ ಬಹಳ ಒಳ್ಳೆಯ ಶಿಕ್ಷಣವನ್ನು ಪಡೆದು ಇವತ್ತು ನೀವು ಜೇಸಸ್ ಒಂದು ಕಾಲೇಜಿನಿಂದ ಬಂದಿದ್ದೀರಿ. ಜೇಸಸ್ ಕಾಲೇಜಿನಲ್ಲಿ ಅವರು 35 ವರ್ಷ ಸೇವೆಯನ್ನು ಸಲ್ಲಿಸಿರುವಂತಹ ಅಧ್ಯಾಪಕರಾಗಿ ಕೆಲಸವನ್ನು ನಡೆಸಿದ್ದಾರೆ. ಪ್ರಾಂಶುಪಾಲರಾಗಿ ಸೇವೆಯನ್ನು ಅವರು ಮಾಡಿ ಮುಂದೆ ಜೇಸಸ್ ಮಹಿಳಾ ಕಾಲೇಜಿನಲ್ಲಿ ಪರೀಕ್ಷಾ ನಿಯಂತ್ರಣ ಅಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಮಕ್ಕಳು ಕೂಡ ಬಹಳ ಪ್ರತಿಭಾವಂತರು. ಈ ಒಂದು ವೇದಿಕೆಯನ್ನು ಅಲಂಕರಿಸಿರುವಂಥ ಗಿರೀಶ್ ಅವರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಅವರ ಶ್ರೀಮತಿ ಅವರು ಬಂದಿದ್ದಾರೆ, ರೂಪಾ ಅಂತ. ಅವರು ಕೂಡ ಶಿಕ್ಷಕರು. ಜೇಸಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಅವರು ಒಂದು ಶಿಕ್ಷಕಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಮನೆಯಲ್ಲಿ ಪೂರ್ತಿ ಎಲ್ಲರೂ ಬಹಳ ಸಂಸ್ಕಾರವಂತರು, ಬಹಳ ಕ್ರಿಯಾಶೀಲರು. ಅವರ ಮನೆಯನ್ನು ನೋಡೋದಕ್ಕೆ ಚಂದ. ಅಂದರೆ ಅಷ್ಟು ಒಳ್ಳೆಯ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಅವರೆಲ್ಲರೂ ತೊಡಗಿಸ್ಕೊಂಡಿದ್ದಾರೆ. ಸಾಕಷ್ಟು ದಾಸೋಹಗಳನ್ನು ಮಾಡ್ತಾರೆ. ವಚನ ಸೇವೆಯನ್ನು ಎಲ್ಲ ಕಡೆ ನಡೆಸಿದ್ದಾರೆ. ಇವರಿಬ್ಬರ ಒಂದು ದಾಸೋಹದ ಅಂಗವಾಗಿ ಈ ದಿನ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯವಾಗ್ತಿದೆ. ಹಾಗೆ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಮಂಗಳ ಮುದ್ದು ಮಾದಪ್ಪನವರ ಬಗ್ಗೆ ಕೂಡ ಹೇಳಬೇಕು. ಮುದ್ದು ಮಾದಪ್ಪ ಅಂತ BO ಆಗಿದ್ರು. ಅವರ ಶ್ರೀಮತಿಯವರೇ ಮಂಗಳ ಮುದ್ದು ಮಾದಪ್ಪನವರು. ಇವರು ನೋಡೋದಕ್ಕೆ ನಿಮಗೆ ಸರಳವಾಗಿ ಕಾಣಬಹುದು, ಆದರೆ ಅವರ ಸೇವೆ ಮಾತ್ರ ಬಹಳ ಅಪಾರ. ಅವರು ಕೂಡ ಸಾಕಷ್ಟು ಜನರಿಗೆ ದಾಸೋಹವನ್ನು ಮಾಡಿದ್ದಾರೆ. ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಆ ಮಕ್ಕಳಿಗೆ ಬ್ಯಾಗ್ ಇಲ್ಲ ಅಂದರೆ ಬ್ಯಾಗ್ ಕೊಡಿಸಿದ್ದಾರೆ, ನೋಟ್ಬುಕ್ ಕೊಡಿಸಿದ್ದಾರೆ. ಹೀಗೆ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ದಾಸೋಹಿಯಾಗಿ ಅವರು ಅದೇನು ಹೇಳ್ತಾರಲ್ಲ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು, ಎಡಗೈಲಿ ಕೊಟ್ಟಿದ್ದು ಬಲಗೈಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಯಾರಿಗೂ ಗೊತ್ತಾಗಲ್ಲ ಅವರು ಮಾಡುವಂಥ ಸೇವೆ. ಆ ರೀತಿ ಅವರು ಕೂಡ ದೊಡ್ಡ ದಾಸೋಹಿಗಳ ಇಂತಹ ಒಂದು ವೇದಿಕೆಯಲ್ಲಿ ಅವರು ಕೂಡ ಕೂತ್ಕೊಂಡಿದ್ದಾರೆ. ನಿಮಗಾಗಲೇ ಪ್ರಾಸ್ತಾವಿಕ ನುಡಿಯನ್ನು ಮಾಡಿದಂತಹ ಅನಿಲ್ ಕುಮಾರ್ ವಾಜಂತ್ರಿರವರು ಕೂಡ ಬಗ್ಗೆ ನಿಮ್ಗೆ ಹೇಳಬೇಕು. ಅವ್ರು ನೋಡೋದಕ್ಕೆ ಅವರು ಕೂಡ ಭಾಳ ಸರಳವಾಗಿ ಕಾಣ್ತಾರೆ. ಅವರು ಕೂಡ SKF ಅಂತ ಒಂದು ಕಂಪನಿಯ ಮ್ಯಾನೇಜರ್ ಆಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಎಷ್ಟೇ ದೊಡ್ಡ ಒಂದು ಹುದ್ದೆಯಲ್ಲಿದ್ದರೂ ಕೂಡ ವಚನ ಸೇವೆಯನ್ನು ಮಾಡಬೇಕು ಅಂತ ನಮ್ಮ ಜೊತೆ ಹೀಗೆ ಬಂದಿದ್ದಾರೆ. ಹೀಗೆ ಇಂತಹ ಒಂದು ವೇದಿಕೆಯಲ್ಲಿ ಎಲ್ಲರೂ ಕೂತಿರೋದು ನಿಮಗೆ ಇನ್ನೂ ಒಂದು ಸ್ಫೂರ್ತಿದಾಯಕ. ಯಾಕಂದರೆ ಕಾಯಕವನ್ನು ಹಪ್ಪಿಕೊಂಡಾಗ ಅದು ನಮ್ಗೆ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ. ಅದಕ್ಕೆ ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಳು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗುವಂತ ಆಯ್ದಕ್ಕಿ ಮಾರೆಯನವರು ಈ ಒಂದು ವಚನವನ್ನು ರಚಿಸ್ತಾರೆ. ಅಂದರೆ ಕಾಯಕದಲ್ಲೇ ಅವರು ದೇವರನ್ನ ಕಂಡವರು, ಕಾಯಕವನ್ನು ಮಾಡಿ ಅದರಲ್ಲಿ ಬಂದಂತಹ ಹಣದಿಂದ ದಾಸೋಹವನ್ನು ಮಾಡ್ತಿದ್ರು. ಆ ಅಂದಿನ ದಿನದಲ್ಲಿ ಅವರು ಏನು ಪರಿಶ್ರಮ ಮಾಡಿ ಒಂದು ಹಣವನ್ನು ಗಳಿಸ್ತಿದ್ರು, ಅದರಿಂದನೇ ಅವರು ಏನು ಮಾಡ್ತಿದ್ರು, ಆ ಒಂದು ಕಾಯಕದಿಂದನೇ ದಾಸೋಹವನ್ನು ಮಾಡ್ತಿದ್ರು. ಅದಕ್ಕೆ ಹೇಳ್ತಾರೆ, ದಾಸೋಹವೆಂಬ ಸೋಹೆಗೊಂಡು ಹೋಗಿ ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪ್ರಸಾದವ ಕಂಡೆ, ಇಂತಿ ಚತುರ್ವಿಧ ಸಂಪನ್ನನಾದೆ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು. ದಾಸೋಹವನ್ನು ಮಾಡಿದಾಗ ನಮಗೆ ಎಲ್ಲರೂ ಆಗ್ತಾರೆ, ಗುರು, ಲಿಂಗ, ಜಂಗಮ ಅಂತ ಹೇಳ್ತಾರೆ. ಇವತ್ತು ನೀವು ವಚನವನ್ನು ಓದ್ತಾ ಹೋದರೆ ಅದು ನಮಗೆಲ್ಲರಿಗೂ ಕೂಡ ನೋಡಿ ಸಮಾನತೆಯನ್ನು ಕೊಟ್ಟಿದೆ ಅಲ್ವಾ. ಇಲ್ಲಿ ಹೆಣ್ಣು ಮಕ್ಕಳು ಇದ್ದೀರಿ, ಗಂಡು ಮಕ್ಕಳು ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ. ಇವತ್ತು ನಮಗೆ ಬಸವಣ್ಣನವರು ಸಮಾನತೆಯನ್ನು ಕೊಟ್ಟು ನಾವು ಈ ರೀತಿ ಒಂದು ವಿಚಾರವನ್ನು ತಿಳಿದುಕೊಳ್ಳುವಂತಹ ವೇದಿಕೆಯನ್ನು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಎನ್ನುವ ವೇದಿಕೆಯನ್ನು ನಮಗೆ ಸೃಷ್ಟಿ ಮಾಡಿಲ್ಲ ಅಂತಂದರೆ ಇವತ್ತು ಈ NSS ಶಿಬಿರದಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕೂತ್ಕೊಂಡು ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಭಾಗ್ಯ ನಿಮಗೆ ಸಿಗ್ತಿರಲಿಲ್ಲ. ಅದಕ್ಕೆ ನಮಗೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಕ್ಕಿದ್ದು, ಸಮಾನತೆ ಸಿಕ್ಕಿದ್ದು ಯಾವ ಶತಮಾನದಲ್ಲಿ? 12ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ಬಿತ್ತಿದಂತಹ ಬೀಜ ಇವತ್ತು ಎಮ್ಮರವಾಗಿ ಬೆಳೆದಿದೆ. ಆ ಎಮ್ಮರವಾಗಿ ಬೆಳೆದಿರೋದಕ್ಕೆ ಹೆಣ್ಣು ಮಕ್ಕಳು ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿರೋದು. ಅದರಲ್ಲಿ ಇವತ್ತು ನಾನು ನೋಡಿದೆ, ಭಾಳ ಸಂತೋಷವಾಯಿತು. ಒನಕೆ ಓಬವ್ವ ಇದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮನ ವೇಷವನ್ನು ಹಾಕ್ಕೊಂಡಿದ್ದೀರಿ, ಇಂದಿರಾ ಗಾಂಧಿ ವೇಷವನ್ನು ಹಾಕ್ಕೊಂಡಿದ್ದೀರಿ, ಸಾವಿತ್ರಿ ಬಾ ಫುಲೆ, ಒನಕೆ ಓಬವ್ವ, ಹೀಗೆ ಇವರೆಲ್ಲ ಹಾಕೊಳ್ಬೇಕು ಅಂತಂದರೆ ನಮಗೆ ಸ್ಫೂರ್ತಿ ಆಗಬೇಕಲ್ವ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ,
ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾಳೆ. ಯಾಕೆ ಈ ಒಂದು ವಚನವನ್ನು ಹೇಳ್ತಾಳೆ ಅಂತಂದಾಗ ನೋಡಿ, ವಚನ ಸಾಹಿತ್ಯ ಒಂದು ರೀತಿ ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನ ಎರಡರ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಇಲ್ಲಿ ಆಧ್ಯಾತ್ಮಿಕತೆಯೂ ಇದೆ, ವಿಜ್ಞಾನವೂ ಕೂಡ ಇದೆ. ಅಂದರೆ ಕೆಲವೊಂದು ವಿಜ್ಞಾನ ಅಂತಂದರೆ ಸತ್ಯ ಸಂಶೋಧನೆಯನ್ನು ಮಾಡೋದು, ಯಾವುದನ್ನೇ ಆಗಲಿ ಪರೀಕ್ಷೆಯನ್ನು ಮಾಡದೆ ಸತ್ಯವನ್ನು ಒಪ್ಪಿಕೊಳ್ಳೋದಿಲ್ಲ ನಮ್ಮ ವಿಜ್ಞಾನ ಅಲ್ವಾ. ಅದೇ ರೀತಿ ಅಕ್ಕ ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಬೆಟ್ಟದ ಮೇಲೆ ಒಂದು ಮನೆಯನ್ನ ಮಾಡಿದಾಗ ಅಲ್ಲಿ ಏನಿರ್ತವೆ, ಮೃಗಗಳಿರ್ತವೆ. ಆ ಮೃಗಗಳಿಗೆ ಇದಾವೆ ಅಂತ ಹೇಳ್ಬಿಟ್ಟು ನಾವು ಭಯ ಪಡೋದಕ್ಕಾಗತ್ತಾ? ಆ ಸತ್ಯವನ್ನ ನಾವು ಒಪ್ಪಿಕೊಳ್ಬೇಕು, ಒಪ್ಪಿಕೊಂಡು ಧೈರ್ಯವಾಗಿ ಬದುಕಬೇಕು ಅಂತ ಹೇಳ್ತಾಳೆ. ಸಮುದ್ರ ಅಂತ ಅಂದಾಗ ಅಲ್ಲೇನಾದ್ರೂ ನೀವು ಮನೆಗಳು ಕಟ್ಕೊಂಡಿದ್ದೀರಿ ಅಂದಾಗ ಅಲ್ಲಿ ನೊರೆತೊರೆಗಳು ಬರ್ತವೆ. ನೀವು ಜೋಪಾನವಾಗಿ ಇರಬೇಕು, ಸುರಕ್ಷತೆಯಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಭಯ ಪಡಬಾರದು, ಅಂಜಬಾರದು ಅಂತ ಹೇಳ್ತಾಳೆ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ ಅಂತ ಹೇಳ್ತಾಳೆ. ನೋಡಿ, ಸಂತೆ ಅಂತ ಅಂದಾಗ ಅಲ್ಲಿ ಶಬ್ದಗಳು ಇದ್ದೇ ಇರ್ತವೆ. ಅಯ್ಯೋ ಶಬ್ದಗಳಿದೆ ಅಂತ ಹೇಳಿ ನಾವು ಭಯ ಪಡೋದಕ್ಕಾಗತ್ತಾ? ಹಾಗಲ್ಲ ಅಲ್ವಾ. ಹೀಗೆ ಕೆಲವೊಂದು ಸತ್ಯಗಳನ್ನು ಒಪ್ಪಿಕೊಳ್ಬೇಕು. ಜೀವನ ಅಂದ ಮೇಲೆ ನಮಗೆ ಸುಖ ದುಃಖ ಹೇಗೆ ಇರುತ್ತೋ ಹಾಗೆ ಸ್ತುತಿ ನಿಂದೆಗಳು ಕೂಡ ಹಾಗೇ ಇರುತ್ತೆ, ಹೊಗಳಿಕೆ ಮತ್ತೆ ತೆಗಳಿಕೆ. ಈಗ ನೀವು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಇದ್ದೀರಿ. ವಿದ್ಯಾರ್ಥಿ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಸಾಕಷ್ಟು ಸಲ ಶಿಕ್ಷಕರು ಬೈದಿರ್ತಾರೆ, ಕೆಲವೊಂದ್ಸಲಿ ಹೊಗಳಿರ್ತಾರೆ. ಎರಡನ್ನು ಕೂಡ ಸಮಾನವಾಗಿ ತೆಗೆದುಕೊಳ್ಬೇಕು. ಎಲ್ಲಿ ಬೈತಾರೆ ಅಲ್ಲಿ ನಮ್ಮನ್ನ ಅವ್ರು ಏನ್ ಮಾಡ್ತಿದ್ದಾರೆ, ತಿದ್ದಿ ತೀಡ್ತಾ ಇದ್ದಾರೆ, ನಮ್ಮನ್ನ ಸರಿ ಮಾಡ್ತಾ ಇದ್ದಾರೆ ಅಂತ ನಾವು ತಿಳಿದುಕೊಳ್ಬೇಕು. ಅದ್ರ ಬಿಟ್ಟು ನಾವು ಬೇಜಾರು ಮಾಡ್ಕೊಂಡ್ರೆ, ದುಃಖ ಪಟ್ರೆ ಪ್ರಯೋಜನ ಆಗಲ್ಲ ಅಲ್ವಾ. ಅದೇ ರೀತಿ ಜೀವನದಲ್ಲಿ ಇರುವಂತಹ ಸತ್ಯವನ್ನ ನಾವೇನ್ ಮಾಡಬೇಕು, ಒಪ್ಪಿಕೊಳ್ಬೇಕು. ಸತ್ಯವನ್ನ ಒಪ್ಪಿಕೊಂಡು ಅದಕ್ಕೆ ಹೇಗೆ ಪೂರಕವಾಗಿ ನಡಿಬೇಕು ಅದೇ ರೀತಿ ನಡಿಬೇಕು. ಅದನ್ನೇ ನಮ್ಮ ಈ ಒಂದು ವಚನ ಸಾಹಿತ್ಯ ಹೇಳ್ಕೊಡೋದು. ಅದರಲ್ಲಿ ಒಂದು ನನಗೆ ನೆನಪಿಗೆ ಬರುತ್ತೆ. ನಾವು ಸಾಮಾನ್ಯವಾಗಿ ಈ ಯಾವುದಾದ್ರೂ ವಾರ, ಮಂಗಳವಾರ ಬಂದಾಗ ನಾವು ಶ್ರೇಷ್ಠ ಅಲ್ಲ ಅಂತ ಹೇಳ್ಬೋದು, ಶನಿವಾರ ಅಂದಾಗ ಶ್ರೇಷ್ಠ ಅಲ್ಲ, ಕೆಲವು ಒಂದು ಆ ರೀತಿಯ ಮೂಢನಂಬಿಕೆಗಳು ನಮ್ಮ ಸಮಾಜದಲ್ಲಿ ಇದೆ. ಆದರೆ ಬಸವಣ್ಣನವರು, ಬಸವಾದಿ ಶರಣರು ಹೇಳೋದು ಪ್ರತಿ ಒಂದು ದಿನವೂ ಕೂಡ ಶ್ರೇಷ್ಠ ಅಂತ. ಒಂದು ಆಸ್ಪತ್ರೆಯಲ್ಲಿ ಯಾರೋ ಒಬ್ರು ಪೇಷಂಟ್ ಬಂದಿದ್ದಾರೆ, ಮಂಗಳವಾರ ಅಥವಾ ಶನಿವಾರ, ಇವತ್ತು ವೈದ್ಯನಾದವನು ಇವತ್ತು ರಾಹುಕಾಲ ಇದೆ ಅಥವಾ ಇನ್ಯಾವುದೋ ಯಮಗಂಡ ಕಾಲ ಇದೆ, ನಾನು ಶುಶ್ರೂಷೆ ಮಾಡಲ್ಲ, ನಾನು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಆ ಮನುಷ್ಯ ಸತ್ತೋಗ್ತಾನೆ ಅಲ್ವಾ. ಅದಕ್ಕೆ ಹೇಳ್ತಾರೆ, ಅಂದು ಇಂದು ಮತ್ತೊಂದೇನ ಬೇಡ, ದಿನವಿಂದೇ ಶಿವಶರಣೆಂಬವಂಗೆ, ದಿನವಿಂದೇ ಹರಶರಣೆಂಬವಂಗೆ, ದಿನವಿಂದೇ ಕೂಡಲ ಸಂಗನ ಮಾಡದೆ ನೆನೆವಂಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರತಿ ಒಂದು ದಿನವೂ ಕೂಡ ಶ್ರೇಷ್ಠ. ಅದು ಕಾಯಕ ಮಾಡೋದಕ್ಕಾಗಿರ್ಬೋದು, ದಾಸೋಹ ಮಾಡೋದಕ್ಕಾಗಿರ್ಬೋದು, ಜ್ಞಾನವನ್ನು ಪಡೆಯೋದಕ್ಕಾಗಿರ್ಬೋದು, ಯಾವುದೇ ಕೆಲಸವನ್ನ ಮಾಡೋದಕ್ಕೂ ಕೂಡ ಪ್ರತಿ ಒಂದು ದಿನವೂ ಶ್ರೇಷ್ಠ, ಪ್ರತಿ ಒಂದು ಕಾಲವೂ ಶ್ರೇಷ್ಠ. ಯಾವತ್ತು ನಾವು ಅದು ಶ್ರೇಷ್ಠ ಅಲ್ಲ ಇದು ಅಂತ ನಾವು ತಿಳ್ಕೊಳ್ಬಾರ್ದು. ಎಲ್ಲವೂ ಕೂಡ ಒಳ್ಳೆಯದು. ಅದಕ್ಕೆ ನಮ್ಮ ಮನಸ್ಸು ಮೊದಲು ಏನಾಗಿರಬೇಕು, ರೆಡಿಯಾಗಿರಬೇಕು. ನಮ್ಮ ಮನಸ್ಸು ಹೇಗಿರುತ್ತೋ ಅದೇ ರೀತಿ ನಮ್ಮ ಭಾವವಿರುತ್ತೆ ಅಲ್ವಾ. ನಾವು ಮನಸ್ಸಿನಲ್ಲಿ ನಾವು ನಕಾರಾತ್ಮಕ ಚಿಂತನೆಗಳನ್ನು ಬೆಳೆಸ್ಕೊಂಡಾಗ ನಮಗೆ ನೋಡೋದೆಲ್ಲ ಕೆಟ್ಟದಾಗೆ ಕಾಣುತ್ತೆ. ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸ್ಕೊಂಡಾಗ ಎಲ್ಲವೂ ನಮಗೆ ಒಳ್ಳೆಯದಾಗುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾರೆ, ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರೆಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರೆ. ನಾವು ಸತ್ಯವನ್ನ ಹೇಳ್ತಾ ಹೋದಾಗ ಕೆಲವೊಂದ್ಸಲಿ ಸತ್ಯವನ್ನ ಯಾಕಪ್ಪ ಹೇಳಿದೆ, ನಾನು ಬಯಸ್ಕೋಬೇಕಾಗಿತ್ತಲ್ಲ ಅಂತ ನೀವು ತಿಳ್ಕೊಬೋದು. ಬಟ್ ಆದರೆ ಸತ್ಯ ನಿಮಗೆ ಎಷ್ಟು ಗಟ್ಟಿ ಮಾಡುತ್ತೆ ಅಂತಂದ್ರೆ, ಇನ್ನೊಂದ್ಸತಿ ಯಾರಾದರೂ ಅದನ್ನ ಇದು ಮಾಡಿದಾಗ ಅವನು ಮಾತ್ರ ಸುಳ್ಳು ಹೇಳಲ್ಲ, ಅವ್ನು ಸತ್ಯನೇ ಹೇಳೋದು ಕಣೋ ಅಂತ ನಿಮ್ಮನ್ನ ಅಷ್ಟು ಪ್ರಾಮಾಣಿಕವಾಗಿ ಗೌರವಿಸ್ತಾರೆ. ಅದಕ್ಕೆ ಸತ್ಯಕ್ಕೆ ಯಾವಾಗಲೂ ಜಯ, ಸತ್ಯಕ್ಕೆ ಯಾವಾಗಲೂ ಕೂಡ ಆ ಒಂದು ಭಯ ಇಲ್ಲದಂಗೆ ನಾವು ಬದುಕಬಹುದು. ಸತ್ಯ ಯಾವಾಗಲೂ ಚೆನ್ನಾಗಿರ್ಬೇಕು. ಸತ್ಯದಿಂದಲೇ ನಾವು ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು. ಒಳ್ಳೆಯ ನಡೆ ನುಡಿಗಳನ್ನು ನಾವೇನ್ ಮಾಡಬೇಕು, ಆಚರಣೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಲ್ವಾ. ಅದಕ್ಕೆ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಅಂತ ಹೇಳ್ತಾರೆ. ಯಾವತ್ತೂ ನುಡಿಯೊಳಗೆ ನಾವು ನಡೀದೇ ಇರಬಾರ್ದು ಅಂತ ಹೇಳ್ತಾರೆ ಅಲ್ವಾ. ನಮ್ಮ ನುಡಿ ಹೇಗಿರಬೇಕು ಅಂದ್ರೆ ಲಿಂಗ ಮೆಚ್ಚಿ ಹೌದೌದೆನಬೇಕು.
ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ಅಂದರೆ ಪರಮಾತ್ಮನಿಗೆ ನಮ್ಮ ನಡೆ ಮತ್ತು ನುಡಿ ಎರಡೂ ಕೂಡ ಏನಾಗಬೇಕು, ಇಷ್ಟವಾಗಬೇಕು. ಆ ರೀತಿ ನಮ್ಮ ಬದುಕು ಇರಬೇಕು ಅನ್ನೋದು ನಮ್ಮ ವಚನ ಸಾಹಿತ್ಯದಲ್ಲಿ ಹೇಳುತ್ತೆ. ನೀವು ಸಾಕಷ್ಟು ವಚನ ಸಾಹಿತ್ಯದ ಆ ವಚನಗಳನ್ನು ನೀವು ಅಭ್ಯಾಸ ಮಾಡ್ತಾ ಹೋದರೆ ಎಷ್ಟು ಜ್ಞಾನಿಗಳಾಗ್ತೀರಿ ಅಂದರೆ, ಅಲ್ಲಿದ್ದ 12ನೇ ಶತಮಾನದಲ್ಲಿದ್ದ ಯಾವುದೇ ವಚನಕಾರರು ಯಾವುದೇ ನಿಮ್ಮ ರೀತಿ ಬ್ಯಾಚುಲರ್ ಡಿಗ್ರಿ ಪಡೆದಿರಲಿಲ್ಲ, ಮಾಸ್ಟರ್ ಡಿಗ್ರಿ ಪಡೆದಿರಲಿಲ್ಲ, PhD ಮಾಡಿರಲಿಲ್ಲ, ಯಾವುದೇ ಯೂನಿವರ್ಸಿಟಿಯಿಂದ ಡಾಕ್ಟರೇಟನ್ನು ಕೂಡ ಪಡೆದಿರಲಿಲ್ಲ. ಆದರೂ ಕೂಡ ಅವರು ಜ್ಞಾನಿಗಳು. ವಚನಕಾರರನ್ನ ಜ್ಞಾನಿಗಳು ಮಾತ್ರವಲ್ಲ, ವಿಜ್ಞಾನಿಗಳು ಅಂತ ಕೂಡ ಹೇಳಬಹುದು. ಯಾಕಂದರೆ ಅವರು ಬರೆದಿರುವಂಥ ಸಾಕಷ್ಟು ವಚನಗಳಲ್ಲಿ ಸಮಾಜದ ವಿಷಯವಿದೆ, ವಿಜ್ಞಾನದ ವಿಷಯವಿದೆ, ಗಣಿತದ ವಿಷಯವಿದೆ. ನಮ್ಮ ಕನ್ನಡವನ್ನು ಇನ್ನೂ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವಂತಹ ಮಾಸ್ಟರ್ ಡಿಗ್ರಿಯಲ್ಲಿ ನಾವು ಓದುವಂತಹ ಕೆಲವೊಂದು ಪದಗಳು ಕೂಡ ಆ ಒಂದು ವಚನಗಳಲ್ಲಿ ಇರುತ್ತೆ. ಆ ಒಂದು ಕಾರಣದಿಂದ ನಾವೇನು ಮಾಡಬೇಕು, ವಚನ ಸಾಹಿತ್ಯವನ್ನು ಸಾಕಷ್ಟು ಅಭ್ಯಾಸ ಮಾಡ್ತಾ ಹೋಗಬೇಕು. ಮಕ್ಕಳ, ನಾನು ಹೇಳೋದು ಒಂದೇ ಲಾಸ್ಟಲ್ಲಿ, ನಾವು ಬದುಕಿರೋದು ಎಷ್ಟು ದಿವಸ ಅನ್ನೋದು ಮುಖ್ಯ ಅಲ್ಲ, ಬದುಕಿರುವಷ್ಟು ದಿವಸದಲ್ಲಿ ನಾವು ಏನು ಕೆಲಸವನ್ನು ಮಾಡಿದ್ವಿ, ಸಮಾಜಕ್ಕೆ ಏನನ್ನು ಕೊಟ್ವಿ, ಎಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ವಿ ಅನ್ನೋದು ಮಾತ್ರ ಬಹಳ ಮುಖ್ಯವಾಗುತ್ತೆ ಅಲ್ವಾ. ಅದಕ್ಕೆ ಲೇಸೆನಿಸಿಕೊಂಡು 5 ದಿವಸ ಬದುಕಿದಡೇನೋ, ಲೇಸೆನಿಸಿಕೊಂಡು 4 ದಿವಸ ಬದುಕಿದಡೇನೋ, ಲೇಸೆನಿಸಿಕೊಂಡು 3 ದಿವಸ ಬದುಕಿದಡೇನೋ, ಲೇಸೆನಿಸಿಕೊಂಡು 2 ದಿವಸ ಬದುಕಿದಡೇನೋ, ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಕು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಬದುಕು ಯಾವಾಗಲೂ ಲೇಸೆನಿಸಿಕೊಳ್ಬೇಕು. ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನೀವೆಲ್ಲರೂ ತೊಡಗಿಸಿಕೊಳ್ಳಿ. ಇವತ್ತು ನಿಮಗೆ NSS ಶಿಬಿರದಲ್ಲಿ ಕಲಿಯುತ್ತಿರುವಂತಹ ಪ್ರತಿಯೊಂದು ಪಾಠವನ್ನು ಜೀವನದಲ್ಲಿ ಅನ್ವಯ ಮಾಡಿಕೊಂಡು ಒಳ್ಳೆಯ ಸಕಾರಾತ್ಮಕ ಯೋಚನೆಗಳನ್ನು ಬೆಳೆಸ್ಕೊಳ್ತಾ ಈ ದೇಶಕ್ಕೆ ಕೀರ್ತಿ ತರುವಂತಹ ಪ್ರಜೆಗಳಾಗಲಿ ಅಂತ ನಾನು ನಿಮಗೆಲ್ಲರಿಗೂ ಹಾರೈಸ್ತೇನೆ, ಶುಭವನ್ನು ಹಾರೈಸ್ತೇನೆ. ಜೈ ಬಸವ, ಜೈ ಶರಣ. ಮಹತ್ವವನ್ನು ತಿಳಿಸಿಕೊಟ್ಟ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಕಾಲೇಜಿನ NSS ಘಟಕದ ವತಿಯಿಂದ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ.